ನಮಸ್ಕಾರ ಸ್ನೇಹಿತರು, ಮುಂಜಾನೆಯ ಶುಭಾಶಯಗಳು. ಇಂದಿನ ದಿನ ಸುದಿನವಾಗಲಿ ಅಂತ ಹೇಳ್ತಾ ಮುಂಜಾನೆಯ ಮಾತಿಗೆ ತಮಗೆ ಸ್ವಾಗತ, ಸುಸ್ವಾಗತ, ಆದರದ ಸ್ವಾಗತ. ಸ್ನೇಹಿತರೆ, ಬಹಳ ಸಂತೋಷವಾಗ್ತಿದೆ ಇಂದಿನ ಈ ಮುಂಜಾನೆಯ ನಡಿಗೆಯಲ್ಲಿ ಹಾಗೂ ಮಾತಿನಲ್ಲಿ. ಯಾಕಂದರೆ ಇಂದಿನ ಈ ವಾತಾವರಣ ಬಹಳ ಪ್ರಶಸ್ತವಾಗಿದೆ ಮುಂಜಾನೆಯ ನಡಿಗೆಗೆ ಹಾಗೂ ಮಾತಿಗೆ. ಸ್ನೇಹಿತರೆ, ಮೊನ್ನೆ 2 ಕಂತುಗಳಲ್ಲಿ ಮುಂಜಾನೆಯ ಮಾತಿನಲ್ಲಿ ಚಿತ್ಪಾವನ ಬ್ರಾಹ್ಮಣರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಹಾಗೆ ನೋಡಿ, ಇನ್ನು ಒಂದಿಷ್ಟು ಮಾಹಿತಿ ಇವತ್ತಿನ ಈ ಕಂತಿನಲ್ಲಿ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ಇದು ಹೊಸ್ತೇನಲ್ಲ, ಸಾಕಷ್ಟು ವಿಷಯಗಳು ಗೊತ್ತಿರುವಂಥದ್ದು ಬಹು ಜನರಿಗೆ, ಒಂದಿಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಹಾಗಾಗಿ ಇದೊಂದು ನನ್ನ ಸಣ್ಣ ಪ್ರಯತ್ನ. ಚಿತ್ಪಾವನ ಬ್ರಾಹ್ಮಣರು ಭಾರತೀಯರು ಹೌದು ಇವತ್ತಿನ ದಿವಸಕ್ಕೆ. ಆದರೆ ಎಲ್ಲಿಂದ ಬಂದರು, ಹೇಗೆ ಬಂದರು, ಯಾಕೆ ಬಂದರು, ಈ ವಿಚಾರಗಳನ್ನು ತಿಳಿಸಿದ್ದೆ. ಆಮೇಲೆ 17ನೇ ಶತಮಾನ, 16ನೇ ಶತಮಾನ, 18ನೇ ಶತಮಾನ, 19ನೇ ಶತಮಾನ, 20ನೇ ಶತಮಾನ, 21ನೇ ಶತಮಾನ, ಹೀಗೆ ನಡೆದು ಬಂದ ಚಿತ್ಪಾವನರು ಬಹಳ ಪ್ರಜ್ಞಾವಂತರು, ಮೇಧಾವಿಗಳು ಕೂಡ ಹೌದು. ಮರಾಠ ಸಾಮ್ರಾಜ್ಯದ ರೂವಾರಿ ಶಿವಾಜಿ ಮಹಾರಾಜ, ಆದರೆ ಮುಂದೆ ಸಂಭಾಜಿ ಶಾಹು ಮಹಾರಾಜರ ನಂತರ ಈ ಪೇಶ್ವೆಗಳದ್ದೇ ಕಾರ್ಬಾರು. ಯಾಕಂದರೆ ಅವರನ್ನು ಪಂತ ಪ್ರಧಾನರನ್ನಾಗಿ ನೇಮಿಸಿದರು, ಪ್ರಧಾನಮಂತ್ರಿಗಳು. ಇವರು ಸಾಧನೆ ಮಾಡಿ ಶಿವಾಜಿಯ ಕನಸನ್ನು ನನಸಾಗಿಸಿದರು. ಲಾರ್ಜೆಸ್ಟ್ ಮರಾಠ ಕಿಂಗ್ಡಮ್ ಬಾಜಿರಾಯ್ ಪೇಶ್ವೆಯ ಕಾಲದಲ್ಲಾಗಿತ್ತು. 1756ನೇ ಇಸವಿಯ ಹೊತ್ತಿಗೆ ಲಾಹೋರ್ನಿಂದ ಕನ್ಯಾಕುಮಾರಿವರೆಗೆ, ಗುಜರಾತ್ನಿಂದ ಬಾಂಗ್ಲಾದೇಶದವರೆಗೆ ಪಸರಿಸಿತ್ತು ಈ ಹಿಂದೂ ಸಾಮ್ರಾಜ್ಯ, ಹಿಂದವಿ ಸಾಮ್ರಾಜ್ಯ, ಶಿವಾಜಿ ಕಂಡ ಕನಸು. ಇಷ್ಟು ಸಾಧ್ಯವಾಯಿತು ಚಿತ್ಪಾವನರಿಂದ. ಹೇಗೆ? ಯಾಕಂದರೆ ಈ ಜನಾಂಗದ ಬಗ್ಗೆ ನಾನು ಇವತ್ತು ಹೇಳ್ತೀನಿ, ಅವರ ನಡೆ ನುಡಿ ಬಗ್ಗೆ. ಚಿತ್ಪಾವನರು ನೇರ ನಡೆ ಉಳ್ಳವರು, ನೇರ ನುಡಿ ಉಳ್ಳವರು, ನೇರ ದಿಟ್ಟ ನಿರಂತರ, ಈ ಒಂದು ಹಿನ್ನೆಲೆಯಲ್ಲಿ ಮಾತಾಡೋದಾದರೆ ಇದನ್ನು ವಿಶ್ವಕ್ಕೆ ತೋರಿಸಿಕೊಟ್ಟವರು ಚಿತ್ಪಾವನರು. ಪೇಶ್ವೆಗಳು ನೇರ ದಿಟ್ಟ ನಿರಂತರವಾಗಿದ್ದರು. ಹಾಗಾಗಿ ಈ ಹಿಂದವಿ ಸಾಮ್ರಾಜ್ಯದ ಶಿವಾಜಿಯ ಕನಸು ನನಸು ಆಗಲಿಕ್ಕೆ ಸಾಧ್ಯವಾಯಿತು. ಸ್ನೇಹಿತರೆ, ಏನಪ್ಪ ಇದು ನೇರ ದಿಟ್ಟ ನಿರಂತರ? ನೇರ ನಡೆಯವರು, ನೇರ ನುಡಿಯವರು. ಯಾಕಂದರೆ ಯಾವಾಗಲೂ ನಾವು ನೇರ ನಡೆಯವರಾಗಿರಬೇಕು, ನೇರ ನುಡಿಯವರಾಗಿರಬೇಕು. ಆಗ ಮಾತ್ರ ಸಾಧ್ಯ ಅನ್ಯೋನ್ಯತೆ ಹಾಗೂ ಎಲ್ಲರನ್ನು ಒಳಗೊಂಡು ಮುನ್ನಡೆಯುವ ಒಂದು ಪರಿ. ಮರಾಠ ಅರಸರು ಪೇಶ್ವೆಗಳನ್ನು ನಿಯುಕ್ತಿ ಮಾಡಿ ಅವರ ಕೈಗೆ ಸಾಮ್ರಾಜ್ಯದ ಅಡ್ಮಿನಿಸ್ಟ್ರೇಷನನ್ನು ಕೊಟ್ಟರು. ಮುಂದೆ ಸಾಮ್ರಾಜ್ಯ ವಿಸ್ತಾರವನ್ನು ಕೂಡ ಈ ಪೇಶ್ವೆಗಳು ಚಿತ್ಪಾವನರು ಮಾಡಿದರು. ನೇರವಾಗಿದ್ದರು ಇವರ ನಡೆ, ನೇರವಾಗಿತ್ತು ಇವರ ನಡೆ. ಹಾಗಾಗಿ ಇದು ಸಾಧ್ಯವಾಯಿತು. ಸಂಚು, ಒಳಮನಸ್ಸು, ಈ ಥರದ ವಿಚಾರಗಳನ್ನು ಬಿಟ್ಟು ಸ್ಟ್ರೈಟ್ ಫಾರ್ವರ್ಡ್ ಆಗಿ ವ್ಯವಹಾರ ಮಾಡಿದರು. ಹಾಗಾಗಿ ನೋಡಿ ಸಾಧ್ಯವಾಯಿತು. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಈ ನೇರ ನಡೆ ಇರೋದರಿಂದ ಸಾಕಷ್ಟು ಏರಿಯಾಗಳಲ್ಲಿ ತಮ್ಮ ಕೌಶಲ್ಯವನ್ನು, ಪ್ರೌಢಿಮೆಯನ್ನು ತೋರಿಸಲಿಕ್ಕೆ ಸಾಧ್ಯವಾಯಿತು ಚಿತ್ಪಾವನರಿಗೆ.
ಅದು 16ನೇ ಶತಮಾನದಿಂದ 21ನೇ ಶತಮಾನದವರೆಗೂ ಕೂಡ. ಏನಪ್ಪ ನುಡಿ? ಮಾತಿಗೆ ತಪ್ಪಲ್ಲ ಚಿತ್ಪಾವನ. ಯಾಕಂದರೆ ಒಂದು ಮಾತು ಕೊಟ್ಟರೆ ನಡೆಸಿಬಿಡ್ತಾನೆ. ಕಮ್ ವಾಟ್ ಮೇ ಅಂತಾರೆ ಇಂಗ್ಲೀಷ್ನಲ್ಲಿ. ಹಾಗೆ ಮಾತಿಗೆ ತಪ್ಪಲ್ಲ. ಹಾಗೆ ನೋಡಿ, ಮರಾಠ ಅರಸರು ಇವರನ್ನು ನಿಯುಕ್ತಿ ಮಾಡಿದಾಗ ಅದು ಒಂಥರ ಮಾತು ಕೊಟ್ಟಂಗೆ. ಹಾಗೆ ಉತ್ತಮವಾದ ಅಡ್ಮಿನಿಸ್ಟ್ರೇಷನ್ ಹಾಗೆ ರಾಜ್ಯ ವಿಸ್ತಾರವನ್ನು ಕೂಡ ಮಾಡಿದರು. ಮಾತಿಗೆ ತಪ್ಪಲಿಲ್ಲ. ಯಾವುದೇ ಕಾರಣಕ್ಕೂ ಸಿಂಹಾಸನದ ಮೇಲೆ ಕಣ್ಣಿಟ್ಟಿಲ್ಲ ಈ ಚಿತ್ಪಾವನರು. ತಮಗೆ ಏನು ಕೆಲಸ ಕೊಟ್ಟರು ಮರಾಠ ಅರಸರು ಅದನ್ನು ಮಾಡಿ ಮುಗಿಸಿದರು. ನೇರ ನುಡಿ, ತಿರ್ಚಿ ಮಾತಾಡುವಂಥದ್ದಿಲ್ಲ. ಹಿಂದೆ ಒಂದು ಮಾತಾಡೋದು ಮುಂದೆ ಒಂದು ಮಾತಾಡೋದು ಇದೆಲ್ಲ ಮಾಡಲಿಕ್ಕಿಲ್ಲ. ಹಾಗಾಗಿ ಇವರ ನುಡಿ ಕೂಡ ಬಹಳ ಬಹಳ ನೇರ ನುಡಿ. ಹಾಗೆ ನೋಡಿ, ನಡೆ ಮತ್ತು ನುಡಿ ನಿರಂತರವಾಗಿದ್ದರೆ ನಿರಂತರವಾಗಿ ಇರೋದಕ್ಕೆ ಸಾಧ್ಯ. ಹಾಗಾಗಿ ನೋಡಿ, ಈ 5 ಶತಮಾನಗಳು ಕಳೆದರೂ ಈ ಚಿತ್ಪಾವನರು ತಮ್ಮ ನಡೆ ನುಡಿಯನ್ನು ನೇರ ದಿಟ್ಟ ನಿರಂತರವಾಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ ನಿರಂತರವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಚಿತ್ಪಾವನರು ತಮ್ಮ ಸಾಧನೆಗಳನ್ನು ಮಾಡೋದಕ್ಕೆ ಸಾಧ್ಯವಾಯಿತು, ಮುಂದೆ ಕೂಡ ಆಗುವಂಥದ್ದಿದೆ. ವಿಶ್ವದಾದ್ಯಂತ ಪಸರಿಸಿದ್ದಾರೆ ಚಿತ್ಪಾವನರು. ಯಾಕಂದರೆ ಅವರ ಈ ನೇರ ದಿಟ್ಟ ನಿರಂತರ ಸ್ವಭಾವದಿಂದ. ಯಾವುದೋ ಒಂದು ಚಾನಲ್ನವರು ಕೂಡ ಅದನ್ನು ಇವಾಗ ಬಳಸ್ತಿದ್ದಾರೆ, ನೇರ ದಿಟ್ಟ ನಿರಂತರ ಅಂತ. ಆದರೆ ಈ ನೇರ ದಿಟ್ಟ ನಿರಂತರ ಶುರುವಾಗಿದ್ದು ಚಿತ್ಪಾವನ ಬ್ರಾಹ್ಮಣರಾದ ಪೇಶ್ವೆಗಳ ಕಾಲದಿಂದ. ಅದು ಇವತ್ತಿಗೂ ಇದೆ, ಮುಂದೆ ಕೂಡ ಇರುತ್ತೆ ಅಂತ ಹೇಳ್ತಾ ಇಂದಿನ ಮುಂಜಾನೆಯ ಮಾತುಗಳನ್ನು ಮುಗಿಸ್ತೀನಿ. ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಇಂತಿ ತಮ್ಮ ಪ್ರೀತಿಯ ವಿಠ್ಠಲ್ ಬೋಡಸ್ ಮಾಳಮಳ್ಳೂರು. ಮತ್ತೆ ಸಿಗ್ತೀನಿ. ನಮಸ್ಕಾರ.